ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗಡೆ. ಒಬ್ಬ ಯೂಟ್ಯೂಬರ್, ಇಂಡಿಯನ್ ಯೂಟ್ಯೂಬರ್. ಇವರ ಎಲ್ಲ ವೀಡಿಯೋಸನ್ನು ಆವ್ರೇಜ್ ಔಟ್ ಮಾಡಿ ಪ್ರತಿಯೊಂದು ವಿಡಿಯೋಗೆ ಮಿನಿಮಮ್ ಎಷ್ಟು ವ್ಯೂಸ್ ಇದೆ ಅಂತ ನೋಡಿದ್ವಿ ಅಂತಂದರೆ ಮಿನಿಮಮ್ 8 to 9 ಮಿಲಿಯನ್ ವ್ಯೂಸ್. ಪ್ರತಿಯೊಬ್ಬ ಯೂಟ್ಯೂಬ್ ಅಥವಾ ಎನಿ ಕಾಂಟೆಂಟ್ ಕ್ರಿಯೇಟರ್ನ ಡ್ರೀಮ್ ವ್ಯೂವರ್ಶಿಪ್ಪನ್ನು ಹೊಂದಿರುವಂತಹ ಒಬ್ಬ ದೊಡ್ಡ ಇಂಡಿಯನ್ ಯೂಟ್ಯೂಬರ್. ಹೆಸರು ಬಂದು ಧ್ರುವ್ ರಾಠಿ. ಯಾರಿಗೆ ಇವ್ರ ಹೆಸರು ಗೊತ್ತಿಲ್ಲ, ನೀವು ಈಗ ಗೂಗಲ್ ಮಾಡಿದ್ರಿ ಅಂದ ತಕ್ಷಣ ವಿಕಿಪೀಡಿಯಾದಲ್ಲಿ ಫಸ್ಟ್ ಬರೋದೇ ಇಂಡಿಯನ್ ಯೂಟ್ಯೂಬರ್. ಆದರೆ ಈ ಇಂಡಿಯನ್ ಯೂಟ್ಯೂಬರ್ ಭಾರತದಿಂದ ಹೊರಗಡೆ ಕೂತು ಭಾರತದ ಒಳಗಡೆ ಏನು ನಡೀತಾ ಇದೆ, ಇಲ್ಲಿನ ಪೊಲಿಟಿಕಲ್ ವ್ಯೂವರ್ಶಿಪ್ಪನ್ನು ಎಜುಕೇಷನ್ ಓರಿಯೆಂಟೆಡ್ ವಿಡಿಯೋಸ್ನ ಮೂಲಕ ಪಾಸ್ ಮಾಡುವಂತಹ ಒಂದು ಕ್ರಿಯೇಟಿವಿಟಿಯನ್ನು ಹೊಂದಿರುವಂತಹ ಇಂಡಿಯನ್ ಯೂಟ್ಯೂಬರ್. ಲಾಸ್ಟ್ ಒಂದು 8 days ಬ್ಯಾಕ್ ಅಂದ್ಕೊಳ್ತೀನಿ, ಒಂದು ವಿಡಿಯೋವನ್ನು ಮಾಡಿದ್ರು. ನರೇಂದ್ರ ಮೋದಿಯವರ ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು ಏನಿದೆ ಭಾರತದಲ್ಲಿ, ಅದರಿಂದ ಡೆಮೋಕ್ರಸಿ ಅನ್ನುವಂಥದ್ದು, ಆ ಡೆಮೋಕ್ರಸಿಯ ಡೆಮೋಗ್ರಫಿ ಅನ್ನೋದು ಹೇಗೆ ಚೇಂಜ್ ಆಗ್ತಾ ಇದೆ ಅನ್ನೋದನ್ನು ಕೆಲವೊಂದಷ್ಟು ರೀಸನ್ಸ್ನ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಹೋದರು. ಹಾಗೆ ಈ ಒಂದು ಟಾಪಿಕ್ನ ಮೇಲೆ ಅಂದರೆ ಡಿಕ್ಟೇಟರ್ಶಿಪ್ ಅನ್ನುವಂಥದ್ದು ಏನಿದೆ ಅದನ್ನು ನರೇಂದ್ರ ಮೋದಿಗೆ ಸಮೀಕರಿಸಿ ಕೆಲವೊಂದಷ್ಟು ಎಕ್ಸಾಂಪಲ್ನ ಮೂಲಕ ಆ ವ್ಯಕ್ತಿಯ ಉದ್ದೇಶವನ್ನು ಇನ್ಸ್ಟಿಗೇಟ್ ಮಾಡುವಂಥದ್ದು ಏನಿದೆ ಆ್ಯಸ್ ಅ ಪ್ರೈಮ್ ಮಿನಿಸ್ಟರ್ ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದಾದಮೇಲೆ ಆ ಕಾಂಟೆಂಟ್ನ ಮೇಲೆ ಕೆಲವೊಂದಷ್ಟು ಕೌಂಟರ್ ಕಾಂಟೆಂಟ್ ಅನ್ನೋದು ಬಂತು. ಆ್ಯಂಡ್ ದಿಸ್ ಕಾಂಟೆಂಟ್ ಈಸ್ ನಾಟ್ ಒನ್ ಎಮಂಗ್ ದ್ಯಾಟ್. ಇದರಲ್ಲಿ ಏನನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ ಅಂತಂದರೆ, ಒಬ್ಬ ವ್ಯಕ್ತಿ ನನಗೆ ಗೊತ್ತಿದ್ದ ಹಾಗೆ ನಾನು ಯಾವಾಗಿಂದ ಅವರ ಕಾಂಟೆಂಟನ್ನು ಆವಾಗ ಪಾಪಪ್ ಆಗುತ್ತೆ ಅದು ಆವಾಗ ನೋಡ್ತಾ ಇದ್ದೀನಿ, ಅವತ್ತಿನಿಂದ ಇವತ್ತಿನವರೆಗೂ. ಸೊ ಹಿ ಈಸ್ ಬೀನ್ ಎಬ್ರಾಡ್. ಈಗ ಅಫಿಷಿಯಲಿ ಅಲ್ಲಿಯ ಅಳಿಯ ಕೂಡ, ಯಾಕೆಂತಂದರೆ ಅವರು ಅಲ್ಲಿರುವಂತಹ ಹುಡುಗಿಯನ್ನು ಮೆಚ್ಚಿ ಮದುವೆ ಮಾಡಿಕೊಂಡು ಅವ್ರ ಕರಿಯರನ್ನು ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ತಾ ಇರುವಂಥ ಸ್ಟೇಜಲ್ಲಿ. ಸೊ ಈ ವ್ಯಕ್ತಿಯ ಕೆಲವೊಂದಷ್ಟು ಕಾಮೆಂಟ್ಸ್ ಅನ್ನುವಂಥದ್ದು ಏನಿದೆ ಅದು ಟ್ವಿಟ್ಟರ್ನಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗುವಂತಹ ಕಾಂಟೆಂಟ್ ಕೂಡ ಆಗಿದೆ. ಅಂದರೆ ಒಂದು ಅವರ ಫೇವರಲ್ಲಿ ಇರುವಂಥವ್ರು ಯಾರಿರ್ತಾರೆ, ಎಸ್ಪೆಷಲಿ ನ್ಯೂಟ್ರಲ್ ಗ್ರೌಂಡ್ಸ್ ಅಂತ ಯಾರಿರ್ತಾರೆ ಅಥವಾ ಲೆಫ್ಟಿಸ್ಟ್ ಅಂತ ಯಾರು ತಮ್ಮನ್ನು ತಾವು ಕರ್ಕೊಳ್ತಾರೆ ಅಂಥವರು ಸಪೋರ್ಟ್ ಮಾಡುವ ಹಾಗೆ ಇದ್ದರೆ, ಯಾರು ಸ್ವಲ್ಪ ರೈಟ್ ವಿಂಗ್ ಅವರು ಇರ್ತಾರೆ ಅಥವಾ ನನ್ನ ದೇಶದ ಬಗ್ಗೆ ಮಾತಾಡೋಕೆ ಇವ್ರಿಗೇನು ಹಕ್ಕಿದೆ ಅನ್ನುವಂಥದ್ದು ಕೆಲವೊಂದಿರುತ್ತಲ್ವ. ಸೊ ಅಂಥವರ ಪಾಲಿಗೆ ಈ ವ್ಯಕ್ತಿ ಮಾಡುವಂತಹ ಎಲ್ಲ ಕಾಂಟೆಂಟ್ ಆ್ಯಂಟಿ ನ್ಯಾಷನಲ್, ಲೆಫ್ಟಿಸ್ಟ್, ಇವನಿಗೇನು ರೈಟ್ಸೇ ಇಲ್ಲ ಅನ್ನುವಂಥದ್ದು. ಬಟ್ ಇವತ್ತಿನ ಒಂದು ಕಾಂಟೆಂಟ್ನಲ್ಲಿ ನನ್ನ ನ್ಯೂಸ್ ಸೆನ್ಸ್ನ ಮೂಲಕ ಈ ಒಂದು ಕಾಂಟೆಂಟ್ನಲ್ಲಿ ಈ ವ್ಯಕ್ತಿ ಹೇಳೋಕೆ ಹೊರಟಿರುವಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನುವಂಥದ್ದು ಸತ್ಯಕ್ಕೆ ಎಷ್ಟು ಹತ್ತಿರ ಆಗಿದೆ ಅಥವಾ ಇದು ಪ್ರೊಪಗಾಂಡಾ ಬೇಸ್ಡ್ ಕಾಂಟೆಂಟ್ ಆಗಿತ್ತಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಹಾಗೆ ಈ ವ್ಯಕ್ತಿ ಆಡಿಯನ್ಸ್ಗೆ ಒಂದು ಕ್ವೆಶ್ಚನನ್ನು ಕೇಳ್ತಾರೆ. ಆ ಕ್ವೆಶ್ಚನನ್ನು ಈ ಎಪಿಸೋಡ್ನ ಎಂಡಲ್ಲಿ ನಾನು ಈ ವ್ಯಕ್ತಿಗೆ ಕೂಡ ಕೇಳೋಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ನೀವು ಒಂದು ದೇಶಕ್ಕೆ ಬದ್ಧ ಆಗಿರುವಂತಹ ನಾಗರಿಕ ಆಗಿರ್ತೀರಿ ಅಂತಂದರೆ, ನಿಮ್ಮ ಹತ್ರ ಪವರ್ ಇರಲಿ ಇರದೇ ಇರಲಿ, ನೀವು ಪೊಲಿಟಿಕ್ಸಲ್ಲಿ ಇರಲಿ ಇರದೇ ಇರಲಿ, ನಿಮ್ಮ ಜಾಬ್ ಪ್ರೊಫೈಲ್ ಏನೇ ಆಗಿರಲಿ, ನೀವೊಬ್ಬ ನಿಜವಾದ ದೇಶಭಕ್ತನಾಗಿದ್ದರೆ ಆ ಕ್ವೆಶ್ಚನ್ಗೆ ಆನ್ಸರ್ ಮಾಡುವಂತಹ ಅವಶ್ಯಕತೆ ಇದೆ. ನನಗೆ ಮಾಡಬೇಕು ಅಂತ ಇಲ್ಲ, ಆದರೆ ಆತ್ಮಸಾಕ್ಷಿ ಅಂತ ಒಂದಿರತ್ತಲ್ವ, ಅದಕ್ಕೆ ಆನ್ಸರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ವಿಡಿಯೋ ಅನ್ನುವಂಥದ್ದು ಏನಿದೆ ಡಿಕ್ಟೇಟರ್ಶಿಪ್ ಅನ್ನೋದಕ್ಕೆ ಕುರಿತಾಗಿ ಕಂಪ್ಯಾರಿಟಿವ್ಲಿ ಲಾಂಗ್ ವಿಡಿಯೋ, ಒಂದು 29 ನಿಮಿಷ ಇದೆ ಅಂತ ತಿಳ್ಕೊಳ್ತೀನಿ. ಸ್ಟಾರ್ಟಿಂಗಲ್ಲೇ ಧ್ರುವ್ ರಾಠಿ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತಾರೆ, ಯಾರ್ಯಾರು ಮೋದಿ ಭಕ್ತರಿರ್ತಾರೆ ಅಥವಾ BJP ಸಪೋರ್ಟರ್ಸ್ ಇರ್ತಾರೆ, ನರೇಂದ್ರ ಮೋದಿಯನ್ನು ಶಿವಾಜಿಯ ಅವತಾರ ಅಂತ ಯಾರು ಒಪ್ಕೊಂಡಿದ್ದಾರೆ, ಮಹಾವಿಷ್ಣುವಿನ ಅವತಾರ ಅಂತ ಪೂಜೆ ಮಾಡೋರು ಯಾರಿದ್ದಾರೆ, ಮೋದಿಯನ್ನು ತನ್ನ ಅಂಡ ಗಂಡ ಅಥವಾ ಮತ್ಯಾರು ಅಂತ ಯಾರ್ಯಾರು ಮೋದಿಯನ್ನು ಪರ್ಸ್ನಲಿ ಪ್ರೀತಿ ಮಾಡೋರು ಇರ್ತಾರೆ, ಯಾರು ಗೋಧಿ ಮೀಡಿಯಾ ಇರ್ತಾರೆ, ಯಾರು ಅಂಧಭಕ್ತಿರ್ತಾರೆ, ಅಂಥವರಿಗೆ ಇದು ರುಚಿಸದ್ದೇ ಇರಬಹುದು ಅನ್ನುವಂಥದ್ದನ್ನು ಡಿಕ್ಲೇರ್ ಮಾಡಿಕೊಂಡು ಡಿಸ್ಕ್ಲೇಮರನ್ನು ಓಪನ್ ಆಗಿ ಹಾಕ್ಕೊಂಡು ಹಿ ಸ್ಟಾರ್ಟ್ಸ್. BJPಯ ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು 2014ರಿಂದ ಇವತ್ತಿನವರೆಗೆ ಯಾವ ರೀತಿ ಬೆಳ್ಕೊಂಡು ಬಂದಿದೆ ಅನ್ನೋದನ್ನು ಹೇಳ್ತಾ, ಕೇವಲ BJPಯನ್ನು ಇನ್ಸ್ಟಿಗೇಟ್ ಮಾಡೋದು ನನ್ನ ಉದ್ದೇಶ ಅಲ್ಲ, ಅವರ ಅಜೆಂಡಾವನ್ನು ಕ್ವೆಶ್ಚನ್ ಮಾಡುವಂಥದ್ದು ನನ್ನ ಪರ್ಪಸ್ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಎಲ್ಲಿವರೆಗೆ ಈ ಒಂದು ಸಿಚುವೇಶನನ್ನು ಕಂಪೇರ್ ಮಾಡ್ತಾ ಹೋಗ್ತಾರೆ ಅಂತಂದರೆ, ಜಸ್ಟ್ ಬಿಕಾಸ್ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅಂದರೆ ಎಲ್ಲಿ ಪ್ರಜೆಗಳಿಗೆ ತಮ್ಮ ಪವರನ್ನು ಯಾರಿಗೆ ಕೊಡಬೇಕು ಅನ್ನುವಂಥ ಅಧಿಕಾರ ಇರುತ್ತಲ್ವ, ಚುನಾವಣೆಯ ಮೂಲಕ, ಎಲೆಕ್ಷನ್ಸ್ನ ಮೂಲಕ. ಜಸ್ಟ್ ಬಿಕಾಸ್ ಒಂದು ಕಂಟ್ರಿಯಲ್ಲಿ ಎಲೆಕ್ಷನ್ ನಡೀತಾ ಇದೆ ಅಂತಂದರೆ ಅಲ್ಲಿ ಡೆಮೋಕ್ರಸಿ ಜೀವಂತವಾಗಿದೆ ಅಂತ ಇರಬೇಕು ಇಲ್ಲ ಅನ್ನುವಂತಹ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಇಂಟ್ರಿಗ್ಯೂಯಿಂಗ್
ಆರ್ಗ್ಯುಮೆಂಟ್ನ ಮೂಲಕ ಓಪನ್ ಅಪ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸನ್ನು ನಿಮ್ಮ ತಲೆಯಲ್ಲಿ ಅವರು ಆ ಕ್ವೆಶ್ಚನನ್ನು ಸ್ಟ್ರೈಕ್ ಮಾಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ಕೇಳುವಂತಹ ಕೆಲವೊಂದಷ್ಟು ಕ್ವೆಶ್ಚನ್ಸ್ ಅನ್ನುವಂಥದ್ದು ಪರ್ಸ್ನಲಿ ಈವನ್ ದೋ ನನ್ನ ಪೊಲಿಟಿಕಲ್ ಅಫಿನಿಟಿ ಅನ್ನುವಂಥದ್ದು ಪ್ರಧಾನಮಂತ್ರಿಗೆ ನರೇಂದ್ರ ಮೋದಿಯವರಿಗೆ ಸಂಬಂಧಪಟ್ಟ ಹಾಗೆ ಏನೇ ಆಗಿರಲಿ, ಕೆಲವೊಂದಷ್ಟು ಕ್ವೆಶ್ಚನ್ಸ್ ಅನ್ನೋದು ಐ ಫೆಲ್ಟ್ ವ್ಯಾಲಿಡ್ ಕ್ವೆಶ್ಚನ್ಸ್. ಆದರೆ ಈ ಒಂದು ವಿಡಿಯೋ ಪೂರ್ತಿ ಆ ವ್ಯಕ್ತಿಯ ಆರ್ಗ್ಯುಮೆಂಟ್ ಅನ್ನುವಂಥದ್ದು ಬ್ಯಾಲೆನ್ಸ್ಡ್ ಇತ್ತಾ, ಅನ್ಬಯಾಸ್ಡ್ ಇತ್ತಾ ಅನ್ನೋದು ಕೂಡ ನನ್ನ ಪ್ರಶ್ನೆ. ಸೊ ಅವರು ಈ ಒಂದು 10-12 ವರ್ಷದಲ್ಲಿ BJP ಪಕ್ಷ ಯಾವ ರೀತಿ ಬೆಳೀತು, ಏನೇನು ಕೆಲವೊಂದಷ್ಟು ಎಲಿಗೇಷನ್ಸ್ ಅನ್ನೋದಿದೆ ಅಲ್ವಾ, EVM ಅನ್ನು ಹ್ಯಾಕ್ ಮಾಡ್ತಾರೆ, ಎಲೆಕ್ಷನ್ ಕಮಿಷನನ್ನು ತಮ್ಮ ಕೆಳಗಡೆ ಇಟ್ಕೊಂಡಿದ್ದಾರೆ, ED ಇರಬಹುದು, CBI ಇರಬಹುದು, ಯಾವುದೇ ಅಥಾರಿಟಿ ಸರ್ಕಾರದ ಅಂಡರಲ್ಲಿ ಇರದ್ದೇ ಫ್ರೀ ಆಗಿ ಫೇರ್ ಆಗಿ ಕೆಲಸ ಮಾಡುವಂತಹ ತಾಕತ್ತನ್ನು ಹೊಂದಿತ್ತು. ಅದೆಲ್ಲವನ್ನ ಸಪ್ರೆಸ್ ಮಾಡಿದೆ BJP ಪಕ್ಷ. ಒನ್ ನೇಷನ್ ಒನ್ ಪಾರ್ಟಿ ಅನ್ನುವಂಥದ್ದು BJPಯ ಅಜೆಂಡಾ ಆಗಿದೆ. ಒಬ್ಬ ವ್ಯಕ್ತಿ ಯಾರು ಜನಪರ ಕೆಲಸವನ್ನು ಮಾಡಿರ್ತಾರೆ, ಜನರ ಅನುರಾಗಕ್ಕೆ ಪಾತ್ರ ಆಗಿರ್ತಾರೆ, ಅವರ ಪಕ್ಷ ಏನಾದರೂ ಸೋತ್ ಹೋಗಿ ಆ ವ್ಯಕ್ತಿಯ ಪವರ್ ಅನ್ನುವಂಥದ್ದು ಜನರ ಎದುರಲ್ಲಿ ಕಾಣಿಸ್ತಾ ಇದೆ ಅಂತಂದರೆ ಅವ್ರನ್ನ ಹಾರ್ಸ್ ಟ್ರೇಡಿಂಗ್ನ ಮೂಲಕ ಬೈ ಮಾಡ್ತಾರೆ. ಅಂದರೆ ಲಾಸ್ಟ್ ಟರ್ಮಲ್ಲಿ ಯಾವಾಗ ಕರ್ನಾಟಕದಲ್ಲಿ ಕೆಲವೊಂದಷ್ಟು ಡ್ರಮ್ಯಾಟಿಕ್ ಇವೆಂಟ್ ಅನ್ನೋದು ನಡೀತಲ್ವಾ, ಸೊ ರೆಸಾರ್ಟ್ ರಾಜಕೀಯ ಅಂತೆ, ಕುದುರೆ ವ್ಯಾಪಾರ ಅಂತೆ, ಇಂಥದ್ದೆಲ್ಲ ಏನು ನಡೀತು, ಆ ಥರದ್ದು ಕೆಲವೊಂದಷ್ಟು ಇವೆಂಟ್ಸನ್ನು ಮೆನ್ಷನ್ ಮಾಡಿ ಒಂದು ದೇಶದಲ್ಲಿ ಒಂದು ಪಕ್ಷ ಈ ರೀತಿ ಮನಮರ್ಜಿ ಮಾಡೋದು ಸರಿಯಾ ಅನ್ನುವಂಥ ಕ್ವೆಶ್ಚನನ್ನು ಕೇಳ್ತಾರೆ, ವಿಚ್ ಈಸ್ ವ್ಯಾಲಿಡ್. ಹಾಗೆ ಯಾವ ಜನನಾಯಕರು BJPಯ ಹೇಳಿಕೆಗೆ ಅಥವಾ BJPಯ ಏನು ಒಂದು ಅಜೆಂಡಾ ಇರುತ್ತೆ ಅದಕ್ಕೆ ಬದ್ಧರಾಗಿ ನಡ್ಕೊಳ್ಳೋದಿಲ್ಲ, ಅವರಿಗೆ ED ರೇಡ್ ಮಾಡಿಸೋದಿರಬಹುದು ಅಥವಾ ಹೆದರ್ಸೋದಿರಬಹುದು, ಬೆದರಿಸೋದಿರಬಹುದು, ದುಡ್ಡಿನ ಮೂಲಕ ಕೊಂಡ್ಕೊಳ್ತೀವಿ ಅಥವಾ ನಿಮಗೆ ಪವರ್ಗೆ ಬಂದರೂ ಕೂಡ ಆ ಪವರ್ ನಿಮ್ಮ ಕೈಗೆ ದಕ್ಕದ್ದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂತಹ ಒಂದು ಡಿಕ್ಟೇಟರ್ಶಿಪ್ ಅಂತ ಕರೀತಾರಲ್ವ, ಅದರದ್ದು ಕೆಲವೊಂದಷ್ಟು ಎಕ್ಸಾಂಪಲ್ಸನ್ನು ಕೊಡ್ತಾ ಹೋಗ್ತಾರೆ. ಹಾಗೆ ಯಾವ ಕರಪ್ಟ್ ಲೀಡರ್ಸ್ ಬೇರೆ ಬೇರೆ ಪಕ್ಷದಲ್ಲಿ ಇದ್ದಾಗ ಹೇಗಿದ್ರು ಅಂಥವರು BJP ಪಕ್ಷಕ್ಕೆ ಪಕ್ಷಾಂತರವಾಗಿ ಬಂದ ಮೇಲೆ, ವಲಸೆ ಬಂದ ಮೇಲೆ ಇಲ್ಲಿನ ಕೆಲವೊಂದಷ್ಟು ಅಜೆಂಡಾವನ್ನು ಇಟ್ಟುಕೊಂಡು ಯಾವ ರೀತಿ ಅಗ್ರೆಸಿವ್ ಭಾಷಣಗಳನ್ನು ಮಾಡ್ತಾರೆ. ಇವಾಗ ಅವರು ಜನಪರ ನಾಯಕರಾಗಿದ್ದಾರೆ, ಹೀರೋಗಳ ರೀತಿಯಲ್ಲಿ ಮೀಡಿಯಾ ಅವರನ್ನು ಗ್ಲೋರಿಫೈ ಮಾಡ್ತಾ ಇದೆ. ಅದಾದಮೇಲೆ ಅವರ ಭ್ರಷ್ಟಾಚಾರದ ಕೇಸನ್ನು BJP ಡ್ರಾಪ್ ಮಾಡಿಸಿರೋದು, ಇದೆಲ್ಲದಕ್ಕೆ ಕೆಲವೊಂದಷ್ಟು ಎಕ್ಸಾಂಪಲ್ಸನ್ನು ಕೊಡ್ತಾರೆ. ಸೊ ಅದನ್ನು ನೋಡಿದಾಗ ಕೇಳಿಸ್ಕೊಂಡಾಗ ನನಗೆ ವ್ಯಾಲಿಡ್ ಅಂತ ಅನ್ನಿಸ್ತು. ಆದರೆ ವಾಸ್ ಇಟ್ ಬ್ಯಾಲೆನ್ಸ್ಡ್? ನರೇಂದ್ರ ಮೋದಿ ಆಸ್ ಎ ಪ್ರೈಮ್ ಮಿನಿಸ್ಟರ್ ಆಗಿ ನೋಡಿದ ಮೇಲೆ ಐ ಆಮ್ ನಾಟ್ ಅ ಪರ್ಸನಲ್ ಫ್ಯಾನ್ ಆಫ್ ಹಿಮ್, ಬಟ್ ಐ ಆಮ್ ಎನ್ ಅಡ್ಮೈರರ್ ಆಫ್ ಹಿಸ್ ಪರ್ಸ್ನಾಲಿಟಿ ಆಸ್ ಅ ಪ್ರೈಮ್ ಮಿನಿಸ್ಟರ್. ನಾನು ಪದೇ ಪದೇ ಇದನ್ನು ನನ್ನ ಬೇರೆ ಬೇರೆ ಕಾಂಟೆಂಟ್ಗಳಲ್ಲಿ ಕೂಡ ಹೇಳ್ತಾ ಇರ್ತೀನಿ. ನರೇಂದ್ರ ಮೋದಿ ಅನ್ನುವಂತಹ ವ್ಯಕ್ತಿಗೆ ನಾವು ಶಬಾಸ್ಕಿರಿ ಕೊಡುವಂಥ ಅವಶ್ಯಕತೆ ಇಲ್ಲ, ಅವರ ಜವಾಬ್ದಾರಿ ಇದು. ಆದರೆ ಅಂಥ ವ್ಯಕ್ತಿತ್ವಗಳು ರಾಷ್ಟ್ರಕ್ಕೆ ಬೇಕು ಅನ್ನೋದನ್ನು ಹೇಳ್ತೀನಿ ನಾನು. ನರೇಂದ್ರ ಮೋದಿಯ ಆಡಳಿತ ವ್ಯವಸ್ಥೆಯಲ್ಲಿ ಅವ್ರು ಏನು ಹೇಳ್ತಾರಲ್ವಾ, ಮೇ ನಾ ಖಾऊंगा ನಾ ಖಾನೆ ದೂಂಗಾ, ಬಟ್ ಈಸ್ ಇಟ್ ಪ್ರಾಕ್ಟಿಕಲಿ ವ್ಯಾಲಿಡ್? ಒಂದು ಪೊಲಿಟಿಕಲ್ ಪಾರ್ಟಿ ಯಾವ ದೇಶ ಇಡೀ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರೆಸ್ಕೊಳ್ಳುತ್ತೆ, ಅಂತಹ ಒಂದು ರಾಷ್ಟ್ರದಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಹೇಗಿರಬೇಕು ಅನ್ನೋದಕ್ಕೆ ನರೇಂದ್ರ ಮೋದಿಯವರ ವ್ಯಕ್ತಿತ್ವ ಅನ್ನುವಂಥದ್ದು ತೀರಾ ಹತ್ತಿರದಲ್ಲಿ ಇದೆ. ಇದಕ್ಕೆ ಏನಪ್ಪ ಕಾರಣ ಅನ್ನೋದನ್ನು ನಾವು ನೋಡ್ತಾ ಹೋದ್ವಿ ಅಂತಂದರೆ, ಈಗ ಅವರ ಪೊಲಿಟಿಕಲ್ ಇಮೇಜ್ ಅಥವಾ ಅವರ ಇಂಟರ್ನ್ಯಾಷನಲ್ ಇಮೇಜ್ ಅನ್ನೋದಕ್ಕೆ ಏನೇನು ಕೆಲವೊಂದಷ್ಟು ರೀಸನ್ಸ್ ಇದೆ ಅನ್ನೋದು ಈ 6-7 ವರ್ಷದಲ್ಲಿ ಅವರ ಗ್ರೋತನ್ನು ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಆ್ಯಸ್ ಅ ಕಂಟ್ರಿ ಆ ವ್ಯಕ್ತಿ ಹೊರಗಿನವರು ಭಾರತವನ್ನು ನೋಡ್ತಾ ಇರುವಂತಹ ದೃಷ್ಟಿಕೋನದಲ್ಲಿ ಹಾಗಾದರೆ ಏನೂ ಬದಲಾವಣೆಗೆ ಪ್ರಯತ್ನವನ್ನೇ ಪಟ್ಟಲಿಲ್ವಾ? ಒಂದು ಇನ್ಸ್ಟೆನ್ಸನ್ನು ಹೇಳ್ತಾನೆ ಈ ವ್ಯಕ್ತಿ ತಮ್ಮ ಕಾಂಟೆಂಟಲ್ಲಿ. ಎಲ್ಲಿ? ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಸರ್ಕಾರ, ಆಮ್ ಆದ್ಮಿ ಪಕ್ಷ ಅನ್ನುವಂಥದ್ದೇನು ಅಧಿಕಾರಕ್ಕೆ ಬಂತು, ಆ ಒಂದು ಹೊಟ್ಟೆ ಉರಿಗೆ ಸೆಂಟ್ರಲ್ ಗೌರ್ಮೆಂಟ್ LGಯನ್ನು ಅಲ್ಲಿ ನೇಮಕ ಮಾಡಿ, ಈ LG ಏನು ಮಾಡ್ತಿದ್ದಾರೆ ಅಂತಂದರೆ, ಕೇಜ್ರಿವಾಲ್ ಸರ್ಕಾರ ಮಾಡುವಂಥ ಪ್ರತಿಯೊಂದು ಬಿಲ್ಸನ್ನು, ಪ್ರತಿಯೊಂದು ಕೆಲಸಕ್ಕೆ ಕ್ವೆಶ್ಚನ್ ಮಾಡೋದು, ಅಡ್ಗಾಲ್ ಹಾಕೋದು, ಬಿಲ್ ಪಾಸ್ ಮಾಡದೇ ಇರೋದು, ಅದನ್ನು ತಡೆ ಹಿಡಿಯೋದು, ತಲೆನೋವು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇದನ್ನು ಇನ್ಫ್ಯಾಕ್ಟ್ ಸರ್ಜಿ ಏನಿದಾರಲ್ವಾ ಅರವಿಂದ್ ಕೇಜ್ರಿವಾಲ್, ಪ್ರತಿದಿನ ಬೆಳಗ್ಗೆ ಎದ್ದಾಗಿನ ಸಂಜೆವರೆಗೆ ಅಳ್ತಾ ಇರ್ತಾರೆ ಈ ವಿಚಾರಕ್ಕೆ. ಮೋದಿಜಿ ಹಮೇ ಕಾಮ್ ಕರ್ನಿನೇ ಇದೆ ಅಂತ ಹಿಂಗಿದೆ ಹೇಳ್ತಾ ಇರ್ತಾರೆ. ಆ ಒಂದು ಇನ್ಸಿಡೆನ್ಸನ್ನು ಹೇಳಾದ್ಮೇಲೆ ಒಂದು ಕ್ವೆಶ್ಚನನ್ನು ಕೇಳ್ತಾರೆ ಧ್ರುವ್ ರಾಠಿ.
ನರೇಂದ್ರ ಮೋದಿಯವರಿಗೆ ನಿಜವಾಗ್ಲೂ ತನ್ನ ದೇಶದ ನಾಗರಿಕರ ಮೇಲೆ, ತನ್ನ ದೇಶದ ಡೆವಲಪ್ಮೆಂಟ್ನ ಮೇಲೆ ಒಳ್ಳೆಯ ಉದ್ದೇಶವೇ ಇದ್ದಿತ್ತು ಅಂತಂದರೆ ಈ ರೀತಿ ಕೆಲಸವನ್ನು ಮಾಡ್ತಿದ್ರಾ ಅನ್ನುವಂಥದ್ದು. ಇದೇ ಕ್ವೆಶ್ಚನನ್ನು, ಇದೇ ತೆರನಾಗಿರುವಂತಹ ಕ್ವೆಶ್ಚನನ್ನು ನಾನು ಎಂಡಲ್ಲಿ ಕೇಳ್ತೀನಿ. ಸೊ ಈ ಪೂರ್ತಿ ಕಾಂಟೆಂಟ್ನಲ್ಲಿ ಆ ವ್ಯಕ್ತಿ ಹೇಳುವಂತಹ ಉದ್ದೇಶವನ್ನು ಹೇಳ್ತಾ BJPಯ ವಿರುದ್ಧವಾಗಿ ನಾನು ಈ ಕಾಂಟೆಂಟನ್ನು ಮಾಡ್ತಾ ಇಲ್ಲ, ಅಥವಾ ನರೇಂದ್ರ ಮೋದಿಯವರನ್ನು ಹೇಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾಂಟೆಂಟನ್ನು ನಾನು ಮಾಡ್ತಾ ಇಲ್ಲ. ನನಗೆ ಅಟಲ್ ಬಿಹಾರಿ ವಾಜಪೇಯಿ ಅಂತಹ ವ್ಯಕ್ತಿತ್ವ ಅನ್ನುವಂಥದ್ದೇನಿದೆ ಇನ್ ಪಾಲಿಟಿಕ್ಸ್, ಅಂಥ ವ್ಯಕ್ತಿಗಳನ್ನು ನೋಡಿದಾಗ ಆ ಪಕ್ಷ ಹೇಗಿತ್ತು ಆವಾಗ BJP, ಇವಾಗ ಹೇಗಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಬೇಜಾರಾಗುತ್ತೆ, ಅವ್ರನ್ನ ನೋಡಿದ್ರೆ ನೋವಾಗುತ್ತೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಆವಾಗಿನಿಂದ ಇವಾಗಿನವರೆಗೆ ಮೀಡಿಯಾ ಅನ್ನೋದು, ಮೀಡಿಯಾದ ನರೇಷನ್ ಅನ್ನೋದು ಯಾವ ಜರ್ನಲಿಸಮನ್ನು ದ ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತಾ ಇದ್ರಿ, ಅದು ಇವಾಗ ಗೋಧಿ ಮೀಡಿಯಾ ಆಗಿ ಕನ್ವರ್ಟ್ ಆಗಿದೆ. ಅಂದರೆ ನರೇಂದ್ರ ಮೋದಿ ಯಾವುದೇ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅನ್ಸ್ಕ್ರಿಪ್ಟೆಡ್ ಆನ್ಸರ್ಸನ್ನು ಕೊಡೋಕೆ ರೆಡಿನೇ ಇಲ್ಲ. ಇನ್ಫ್ಯಾಕ್ಟ್ ಪ್ರೆಸ್ಸಲ್ಲಿ ಅವರು ಮಾತೇ ಆಡೋದಿಲ್ಲ. ಅಂದರೆ ಡೆಮಾಕ್ರಸಿಯಲ್ಲಿ ಎಲ್ಲಿ ಹಾಗಾದರೆ ಒಂದು ಪಕ್ಷವನ್ನು, ಆ ಪಕ್ಷಕ್ಕೆ ಸೇರಿರುವಂತಹ ನಾಯಕರನ್ನು ಓಪನ್ ಆಗಿ ಕ್ರೆಡಿಬಿಲಿಟಿಯನ್ನು, ನಿಮ್ಮ ಕ್ರೆಡಿಬಿಲಿಟಿ ಏನು ಅನ್ನೋದನ್ನು ಕೇಳುವಂತಹ ಅಧಿಕಾರ ಯಾವ ಮೀಡಿಯಾಗೆ ಇತ್ತು, ಅಂಥ ಮೀಡಿಯಾ ಇವಾಗ ಅವರನ್ನು ಹೊಗಳೋದ್ರಲ್ಲಿ ಬ್ಯುಸಿ ಇದೆ, ಅವ್ರನ್ನ ಅವತಾರ ಅಂತ ಕರೆಯೋದ್ರಲ್ಲಿ ಬ್ಯುಸಿ ಇದೆ. ಇಂಥದ್ದೆಲ್ಲವನ್ನು ಕೆಲವೊಂದಷ್ಟು ಕ್ರೂಷಿಯಲ್ ಥಾಟ್ ಪ್ರೊಸೆಸ್ಸನ್ನು ಇನಿಷಿಯೇಟ್ ಮಾಡೋದು ಹೌದು. ಆದರೆ ಯಾವ ಸಂದರ್ಭದಲ್ಲಿ ಇದೇ ಮೀಡಿಯಾ ನರೇಂದ್ರ ಮೋದಿ ಗುಜರಾತ್ನ CM ಆಗಿದ್ರಲ್ವಾ, ಆ ಒಂದು ಸಂದರ್ಭದಲ್ಲಿ ಮೀಡಿಯಾದ ಬಿಹೇವಿಯರ್ ಏನಿತ್ತು ಅನ್ನೋದನ್ನು ಈ ವ್ಯಕ್ತಿ ಯಾವತ್ತೂ ಯಾಕೆ ಕ್ವೆಶ್ಚನ್ ಮಾಡಲಿಲ್ಲ? ಇದು ನನ್ನ ಪ್ರಶ್ನೆ ಧ್ರುವ್ ರಾಟಿಗೆ. ಇನ್ಫ್ಯಾಕ್ಟ್ ಈ ಒಂದು ವಿಡಿಯೋ ಪೂರ್ತಿ ಆ ವ್ಯಕ್ತಿ ಹೇಳ್ತಾ ಇರುವಂತಹ ಕನ್ಸರ್ನ್ ಇರಬಹುದು, ನಮ್ಮ ರಾಷ್ಟ್ರದಲ್ಲಿ ಡೆಮಾಕ್ರಸಿ ಅನ್ನುವಂಥದ್ದು ಅಂದರೆ ಆಲ್ಮೋಸ್ಟ್ ಸತ್ತು ಹೋಗಿದೆ, ಡಿಕ್ಟೇಟರ್ಶಿಪ್ಪೇ ನಡೀತಾ ಇರೋದು. ಎಷ್ಟರ ಮಟ್ಟಿಗೆ ಅಂತಂದರೆ ಭಾರತವನ್ನು ರಷ್ಯಾದ ಆಡಳಿತ, ಎಲ್ಲಿ ಪುತಿನ್ ಅವರ ಆಡಳಿತ ಇದೆ ಅಲ್ವಾ, ಇಟ್ಸ್ ಆಲ್ಮೋಸ್ಟ್ ಡಿಕ್ಟೇಟರ್ಶಿಪ್, ಅದಕ್ಕೆ ಸಮೀಕರಿಸಿ ಮಾತಾಡ್ತಾರೆ. ನಾರ್ತ್ ಕೊರಿಯಾ ಡಿಕ್ಟೇಟರ್ಶಿಪ್ಗೆ ಸಮೀಕರಿಸಿ ಮಾತಾಡ್ತಾರೆ. ಸಿ ಕ್ವೆಶ್ಚನ್ ಇಸ್ ಫೈನ್, ಡಿಕ್ಟೇಟರ್ಶಿಪ್ ಅನ್ನುವಂತಹ ಕ್ವೆಶ್ಚನ್ ಮಾರ್ಕ್ ಇತ್ತು, ಅಥವಾ ಹೀಗಿರಬಹುದಾ ಅನ್ನುವಂಥದ್ದು ನನ್ನ ಆಲೋಚನೆ ಹೀಗಿದೆ, ಒಪಿನಿಯನ್ ಹೀಗಿದೆ ಅನ್ನುವಷ್ಟರ ಮಟ್ಟಿಗೆ ಎಲ್ಲವೂ ಚೆನ್ನಾಗಿರುತ್ತೆ. ಆದರೆ ನನ್ನ ಒಪಿನಿಯನ್ನೇ ಸರಿ, ಅದೇ ಜಡ್ಜ್ಮೆಂಟ್ ಅನ್ನುವಂತಹ ಮನೋಭಾವನೆ ಯಾವಾಗ ಬರುತ್ತಲ್ವ, ಅದು ಪ್ರಾಬ್ಲಮೆಟಿಕ್ ಆಗಿ ಇರೋದು. ಬಟ್ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ನೀವು ಯಾವುದೇ ಪೊಲಿಟಿಕಲ್ ಅಫಿನಿಟಿಯನ್ನು ಹೊಂದಿರಿ, ಯಾವುದೇ ರಿಲಿಜಿಯಸ್ ಬಿಲೀಫ್ ಸಿಸ್ಟಮನ್ನು ಹೊಂದಿರಿ, ನೀವು ಏಥಿಸ್ಟ್ ಆಗಿರಿ ಅಥವಾ ನೀವು ಪೊಲಿಟಿಕಲ್ ಆಗಿರಿ, ನೀವು ಸೋಷಿಯಲ್ ಆಗಿರಿ, ಬಟ್ ಡೋಂಟ್ ಎವರ್ ಟ್ರೈ ಟು ಬಿ ಆರ್ ಇಂಟೆಂಟ್ ಟು ಬಿ ಆ್ಯಂಟಿ ನ್ಯಾಷನಲ್. ಈ ವ್ಯಕ್ತಿ ಒಂದು ದೇಶದ ಕುರಿತಾಗಿ ಒಂದಷ್ಟು ಕ್ವೆಶ್ಚನನ್ನು ಕೇಳಿದ ತಕ್ಷಣ ನಾನು ಪರ್ಸ್ನಲಿ ಅವ್ರನ್ನ ಆ್ಯಂಟಿ ನ್ಯಾಷನಲ್ ಅಂತ ಕರೆಯೋದಿಲ್ಲ. ಆದರೆ ಒಂದು ದೇಶದ ಬಗ್ಗೆ, ಅದರ ಡೆವಲಪ್ಮೆಂಟ್ನ ಬಗ್ಗೆ, ಅದರ ಆಂತರಿಕ ಸಮಸ್ಯೆಯನ್ನು ನೀವು ಕ್ವೆಶ್ಚನ್ ಮಾಡ್ತೀರಾ, ಅದ್ರ ಬಗ್ಗೆ ಕನ್ಸರ್ನ್ ಇದ್ದೀರಾ ಅಂತಂದರೆ ನಿಮ್ಮ ಕನ್ಸರ್ನ್ ಅನ್ನುವಂಥದ್ದು ನಿಮ್ಮ ಆ್ಯಕ್ಟ್ನಲ್ಲಿ ಎಷ್ಟು ಕಾಣಿಸ್ಕೊಳ್ತಾ ಇದೆ. ಜಸ್ಟ್ ಬಿಕಾಸ್ ನಾನು ವೋಟ್ ಮಾಡಿಬಿಟ್ಟು, ನಾನು ವೋಟ್ ಮಾಡಿದ್ದೀನಿ, ನನ್ನ ರೈಟನ್ನು ನಾನು ಚಲಾಯಿಸಿದ್ದೀನಿ, ಇನ್ನು ನನಗೆ ಯಾವುದೂ ಸಂಬಂಧ ಇಲ್ಲ ಗುರು, ಅವ್ರೇನು ಮಾಡ್ಕೋತಾರೋ ಅವ್ರ ಹಣೆ ಬರಹ, ಈ ಪೊಲಿಟಿಕ್ಸ್ಗೂ ನನಗೂ ಸಂಬಂಧನೇ ಇಲ್ಲ, ದೇಶ ಏನಾದರೂ ಆಗೋಗ್ಲಿ, ರಾಜ್ಯ ಏನಾದರೂ ಆಗೋಗ್ಲಿ, ನಂಗೆ ಸಂಬಂಧ ಇಲ್ಲ, ಬಟ್ ಅದು ಸರಿಯಾಗಿಲ್ಲ ಅಂದರೆ ನಾನು ಕಮೆಂಟ್ ಮಾಡ್ತೀನಿ. ಇಂಥ ವ್ಯಕ್ತಿತ್ವ ಎಷ್ಟರ ಮಟ್ಟಿಗೆ ಸರಿ? ನಾನು ಸಿಂಪಲ್ ಒಂದು ಕ್ವೆಶ್ಚನ್ ಕೇಳ್ತೀನಿ ಆಯಿತಾ. ನಾನು ಇವಾಗ ವೋಟಿಂಗ್ ಪವರ್ ನಂದು ಏನಿದೆ, ನನ್ನ ಕಾನ್ಸ್ಟಿಟ್ಯೂಯನ್ಸಿಲಿ ಎಲ್ಲಿ ನಾನು ಮಾಡ್ಬೋದು ಅಂತಂದರೆ ಶಿರ್ಸಿಯಲ್ಲಿ. ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ಈ ಶಿರ್ಸಿಯಲ್ಲಿ ಅದೇನು ಡೆವಲಪ್ಮೆಂಟ್ ಆಗಿಲ್ಲ, ಅಲ್ಲಿ ರೋಡ್ ಸರಿಯಾಗಿಲ್ಲ, ಇಲ್ಲಿ ಗಟರ್ ಸರಿಯಾಗಿಲ್ಲ, ಅಲ್ಲಿ ಏನು ಹಾಸ್ಪಿಟಲ್ಲೇ ಕಟ್ಟಿಸಿಲ್ಲ ನಮ್ಮ MP, ಕಮೆಂಟ್ ಮಾಡಬಹುದು, ಅಧಿಕಾರ ಇದೆ. ಬಟ್ ಆ ಕಮೆಂಟಿಂದ ಏನಾದರೂ ಡಿಫ್ರೆನ್ಸ್ ಆಗುತ್ತಾ? ನಾನು ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ, ಒಬ್ಬ ಜವಾಬ್ದಾರಿಯನ್ನು ಹೊಂದಿರುವಂತಹ ನನ್ನ ಪ್ರದೇಶ ನಿಜವಾಗ್ಲೂ ಅಭಿವೃದ್ಧಿಯತ್ತ ಸಾಗಬೇಕು ಅನ್ನುವಂತಹ ಮನಸ್ಥಿತಿ ಇದೆ ಅಂತಂದರೆ ನಂದು ಏನಾದರೂ ಕಾಂಟ್ರಿಬ್ಯೂಷನ್ ಇರಬೇಕಲ್ಲ. ಅದನ್ನು ಬಿಟ್ಟು ನಾನು ವೋಟ್ ಹಾಕಿದ್ದೀನಿ, ಕ್ವೆಶ್ಚನ್ ಕೇಳೋದು ಮಾತ್ರ ನನ್ನ ರೈಟ್. ಇವಾಗ ನೀವೇನು ಮಾಡ್ತಿದ್ದೀರೋ ನಂಗೆ ಅದು ಗೊತ್ತಿಲ್ಲ, ಅವರ ಪ್ರಯತ್ನವನ್ನಾದರೂ ನೋಡ್ತಾ ಇದ್ದೀನ ನಾನು, ಇಲ್ಲ ಪ್ರಯತ್ನನೇ ಮಾಡ್ತಿಲ್ಲ ಅನ್ನುವಂತಹ ಜಡ್ಜ್ಮೆಂಟನ್ನು ಬರೆಯೋದಿದೆ ಅಲ್ವಾ, ಇದಕ್ಕೆ ಯಾರು ನನಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಒಬ್ಬ ದೇಶದ ನಾಗರಿಕನಾಗಿರ್ಬೇಕಿದ್ರೆ ಪ್ರತಿಯೊಂದು ದೇಶದಲ್ಲಿ ನಮ್ಮ ಎಲ್ಲರ ಮನೆಯಲ್ಲಿ ಎಷ್ಟು ಸಮಸ್ಯೆ ಇರುತ್ತೆ ಹೇಳಿ. 4 ಜನ ಇದ್ದೀವಿ ಅಂತಂದರೆ ನಾವು 4 ಡಿಫ್ರೆಂಟ್ ಒಪಿನಿಯನ್ಸ್ ಇರುತ್ತೆ, ಡಿಸ್ಅಗ್ರಿಮೆಂಟ್ ಇದ್ದೇ ಇರುತ್ತೆ. ಬಟ್ ಡಿಸ್ಅಗ್ರಿಮೆಂಟ್ ಶುಡಂಟ್ ಬಿ
ಬೀಯಿಂಗ್ ಡಿಸ್ರೆಸ್ಪೆಕ್ಟ್ಫುಲ್ ಟು ದ್ಯಾಟ್ ಪರ್ಸನ್. ಈಗ ನಮ್ಮಮ್ಮನ ಯಾವುದೋ ಒಂದು ವಿಚಾರ ನನಗೆ ಇಷ್ಟ ಆಗದ್ದೇ ಇರಬಹುದು, ಅದರ ಅರ್ಥ ಅವ್ರು ನಮ್ಮಮ್ಮನೇ ಅಲ್ಲ, ಡಿಸೋನ್ ಮಾಡೋಕ್ಕಾಗಲ್ಲ ಅಲ್ಲ. ಡಿಸ್ಅಗ್ರಿಮೆಂಟ್ ಇಸ್ ಫೈನ್, ಬಟ್ ಡಿಸ್ರೆಸ್ಪೆಕ್ಟ್ಫುಲ್. ಯಾವ ಧ್ರುವ್ ರಾಠಿ ಇಂಡಿಯನ್ ಯೂಟ್ಯೂಬರ್ ಅನ್ನುವಂತಹ ಐಡೆಂಟಿಟಿಯನ್ನು ಇಟ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ವ್ಯೂವರ್ಶಿಪ್ಪನ್ನು ಗಳಿಸ್ಕೊಂಡಿದ್ದಾರೆ. ನಾನು ಎಜುಕೇಷನ್ ವಿಡಿಯೋಸನ್ನು ಮಾಡ್ತೀನಿ ಅಂತ ಹೇಳಿದಾರಲ್ಲ, ನರೇಂದ್ರ ಮೋದಿಯನ್ನು ಡಿಕ್ಟೇಟರ್ ಅಂತ ಕರೆಯುವಷ್ಟರ ಮಟ್ಟಿಗೆ ಅವರ ಒಪಿನಿಯನ್ ಅನ್ನುವಂಥದ್ದು ಜಡ್ಜ್ಮೆಂಟ್ ಆಗಿ ಕನ್ವರ್ಟ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಯಾವೆಲ್ಲ ಸರ್ಕಾರಗಳು ಅಧಿಕಾರದಲ್ಲಿ ಇತ್ತು, ಅವರೆಲ್ಲರೂ ಯಾವ ರೀತಿ ಅಧಿಕಾರವನ್ನು ಅನುಭವಿಸಿದ್ರು, ಇದಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಯಾರನ್ನಾದ್ರೂ ಡಿಕ್ಟೇಟರ್ ಅಂತ ಕರೆದಿದ್ದಾರ? ಅಂದ್ರೆ ಇನ್ಫ್ಯಾಕ್ಟ್ ಆ ವಿಡಿಯೋದಲ್ಲಿ ನನಗೆ ಇದು BJP ಅಗೇನ್ಸ್ಟ್ ಆಗಿ ಯಾವುದೋ ಒಂದು ಅಪೋಸಿಷನ್ ಪಾರ್ಟಿ ಫಂಡ್ ಮಾಡಿರುವಂತಹ ವಿಡಿಯೋ ಅಲ್ಲ ಅಂತ ಅವ್ರು ಹೇಳ್ತಾರೆ. ವಾಟ್ ಈಸ್ ದ ಪ್ರೂಫ್? ವೈ ಶುಡ್ ಐ ಬಿಲೀವ್ ಯು? ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಯಾವುದೇ ವ್ಯಕ್ತಿ 100% ರೈಟ್ ಇರೋದಿಲ್ಲ, ಯಾವುದೇ ವ್ಯಕ್ತಿ 100% ರಾಂಗೂ ಇರೋದಿಲ್ಲ. ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಏನೋ ಒಂದಷ್ಟು ಹೇಳ್ಕೊಳ್ತಿದ್ದಾರೆ ಅಂತಂದರೆ ಅವರು ಪೂರ್ತಿ ಸತ್ಯವನ್ನು ಹೇಳ್ತಿದ್ದಾರೆ ಅಂತನೂ ಅಲ್ಲ. ಯಾವುದೋ ಇನ್ನೊಬ್ಬ ವ್ಯಕ್ತಿ ನಿಮ್ಮ ಹತ್ರ ಏನೋ ಒಂದು ವಿಧ ಸುಳ್ಳು ಹೇಳಿದ್ರು ಜೀವನ ಪೂರ್ತಿ ಅವರು ಸುಳ್ಳು ಹೇಳ್ತಾರೆ ಅನ್ನೋದು ಅಲ್ಲ. ನಾನು ಆಗಲೇ ಹೇಳಿದೆ, ನರೇಂದ್ರ ಮೋದಿ ಅವರ ಒಂದು ಅಜೆಂಡಾ ಅನ್ನುವಂಥದ್ದು ಏನಿತ್ತು, ಅವ್ರದ್ದು ಏನೊಂದು ಓಪನ್ ಡಿಕ್ಲರೇಷನ್ ಇತ್ತಲ್ಲ, ಮೇ ನಾ ಖಾऊंगा ನಾ ಖಾನೆ दूंगा. ಪ್ರಾಕ್ಟಿಕಲಿ ಇಂಟೆನ್ಷನಲಿ ಆ ವ್ಯಕ್ತಿ ಅವರು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗದ್ದೇ ಇರಬಹುದು, ಆದರೆ ಅವರ ಪಕ್ಷಕ್ಕೆ ಸೇರಿರುವಂಥವರು, ಅವ್ರ ಸುತ್ತಮುತ್ತಲೇ ಇರುವಂತಹ ಲೀಡರ್ಸ್ ಯಾರೂ ಇನ್ವಾಲ್ವೇ ಆಗಲಿಲ್ವಾ? ಪ್ರಾಕ್ಟಿಕಲಿ ಹೈಲಿ ಇಂಪಾಸಿಬಲ್. ಸೊ ನಾನೇನು ಹೇಳಬಹುದು, ನಾನು ಇದನ್ನು ಮಾಡೋದಿಲ್ಲ. ನನ್ನ ದೃಷ್ಟಿಕೋನದಲ್ಲಿ ಅಥವಾ ನನ್ನ ಸುತ್ತಮುತ್ತಲು ಯಾರು ಇದನ್ನು ಮಾಡ್ತಾ ಇದ್ರೆ ನಾನು ತಡೆಯಬಲ್ಲೆ, ತಡೆಯೋ ಪ್ರಯತ್ನ ಮಾಡ್ತೀನಿ ಅಟ್ಲೀಸ್ಟ್. ಬಟ್ ತಡೆಯೋಕೆ ನಾನು ಭಗವಂತನೇ ಅಲ್ಲ. ಬಟ್ ಇದರಿಂದ ಏನು, ನಾನು ಯಾರನ್ನೂ ಜಸ್ಟಿಫೈ ಮಾಡೋಕೆ ನೋಡ್ತಾ ಇಲ್ಲ. ಆದರೆ ನಮ್ಮ ಮೆಟ್ರಿಕ್ಸ್ ಅನ್ನುವಂಥದ್ದು ಏನಿದೆ ಅಲ್ವಾ, ಇವಾಗ ಹೇಗಿದೆ ಸಿಚುವೇಶನ್ ಅಂತಂದರೆ, ಪೊಲಿಟಿಕ್ಸ್ ಅಂತಂದರೆ ಗಲೀಜು, ದರಿದ್ರ. ಅಲ್ಲಿ ಹೋದರೆ ಭ್ರಷ್ಟಾಚಾರ, ಕೆಲವೊಂದಷ್ಟು ಜನ ಮಾಡಬಾರದ ಕೆಲಸವನ್ನು ಮಾಡ್ತಾರೆ, ಕಾಂಪ್ರಮೈಸ್ ಆಗೋದಂತೆ, ಯಾವುದೋ ಒಂದಷ್ಟು ಅಜೆಂಡಾವನ್ನು ಜನರ ಮುಂದೆ ಬೇರೆ ಹೇಳಿಕೊಂಡು ಅವ್ರು ರಿಯಲ್ ಆಗಿ ಇರುವಂಥದ್ದು ಬೇರೆ ಇರುತ್ತೆ. ಇಂಥದ್ದೆಲ್ಲ ಸೇರಿ ಇವಾಗ ಪೊಲಿಟಿಕ್ಸ್ ಅಂತಂದರೆ ರಾಜಕೀಯ ಅನ್ನುವಂಥದ್ದು ಏನಿತ್ತಲ್ವಾ, ಆ ರಾಜಧರ್ಮ ಅನ್ನುವಂಥದ್ದು ಸತ್ತು ಹೋಗಿದೆ. ಹಾಗಾಗಿ ಈ ಪೊಲಿಟಿಕ್ಸೇ ಗಲೀಜ್ ಅಂತ ಯಾರು ಡಿಸರ್ವಿಂಗ್ ಇರ್ತಾರಲ್ವ ಅಂಥವ್ರು ಪೊಲಿಟಿಕ್ಸ್ಗೆ ಹೋಗಲ್ಲ. ಒಂದು ವೇಳೆ ಅವ್ರು ಹೋದರೂ ಕೂಡ ಆ ಪೊಲಿಟಿಕ್ಸಲ್ಲಿ ಅವ್ರನ್ನ ಇಟ್ಕೊಳ್ಳೋದೇ, ಅವ್ರನ್ನ ಒದ್ದು ಹೊರಗಡೆ ಹಾಕಕ್ಕೆ ನೋಡ್ತಾರೆ. ಇಲ್ಲ ಅಂತಂದರೆ ಈ ವ್ಯಕ್ತಿಯನ್ನು ಹೇಗೆ ಅವರಿಗೆ ಸಾಕು ಅನ್ನಿಸಿ ಅವರೇ ಬಿಟ್ಟು ಹೋಗೋ ರೀತಿಯಲ್ಲಿ ಮಾಡುವಂತಹ ಸಿನಾರಿಯೋ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಯಾವಾಗ ಡಿಸರ್ವಿಂಗ್ ಇರ್ತಾರಲ್ವ ಅಂಥವರು ನನ್ನ ಮನಃಶಾಂತಿಗೋಸ್ಕರ, ನನ್ನ ಒಂದು ಪರ್ಸನಲ್ ಅಜೆಂಡಾಗೋಸ್ಕರ, ನನಗೇನು ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹಿಂದೆ ಸರಿತಾರಲ್ವ, ಆ ಫೈಟಿಂಗನ್ನು ಬಿಟ್ಟು ಫೀಲ್ಡಿಂದ ಈ ಕಡೆ ಇಳಿತಾರಲ್ವ, ಅದು ಏನಕ್ಕೆ ದಾರಿ ಮಾಡಿಕೊಡುತ್ತೆ ಅಂತಂದರೆ, ಮಹಾಭಾರತದ ಕುರುಕ್ಷೇತ್ರವನ್ನು ನೆನೆಸ್ಕೊಳ್ಳಿ ಒಂದ್ಸತಿ. ಭೀಷ್ಮ ಒಂದು ವೇಳೆ ಆ ಪ್ರತಿಜ್ಞೆಯನ್ನು ಮಾಡೇ ಇರಲಿಲ್ಲ, ಅಥವಾ ಆ ಪ್ರತಿಜ್ಞೆ ಆವಾಗ ವ್ಯಾಲಿಡ್ ಆಗಿದ್ದು ಯಾವಾಗ ಅವನ ಕಣ್ಣ ಮುಂದೆ ತಪ್ಪುಗಳು ನಡೀತಾ ಇರುವಾಗ ತನ್ನ ಪ್ರತಿಜ್ಞೆಯಿಂದ ಬಂದಿಯಾಗಿ ಕೂತಿದ್ದಲ್ಲ, ಅದನ್ನು ನೆನೆಸ್ಕೋಬೇಕು. ಕೆಟ್ಟವರಾಗಿರೋದಕ್ಕಿಂತ ಕೆಟ್ಟವರ ಕೆಟ್ಟತನವನ್ನು ಯಾರು ಸಮರ್ಥರಾಗಿರೋರು ಇರ್ತಾರಲ್ವ ಅಂಥವ್ರು ಸಹಿಸ್ಕೊಳ್ಳೋದಿದೆ ಅಲ್ವಾ, ಅದನ್ನು ಹೋರಾಡದೆ ನನ್ನ ಮನಃಶಾಂತಿಗೇನು ಆಗಬಾರ್ದು ಅಂತ ಹಿಂದೆ ಸರಿಯೋದಿದೆ ಅಲ್ವಾ, ಅದು ದೊಡ್ಡ ಮಟ್ಟದಲ್ಲಿ ಸಮಾಜಕ್ಕೆ ಲಾಸನ್ನು ತಂದಿಡತ್ತೆ. ಸೊ ಯಾವ ಪಕ್ಷ ಅನ್ನುವಂಥದ್ದು ಇದೇನಿದೆ, ಯಾವ ವ್ಯಕ್ತಿ ಅನ್ನುವಂಥದ್ದು ಏನಿದೆ, ಸೊ ನಾನು ಯಾವಾಗಲೂ ಇವೊಂದು ಐ ಓಪನ್ಲಿ ಟೆಲ್, ನಾನು ನರೇಂದ್ರ ಮೋದಿ ಆ್ಯಸ್ ಅ ಪ್ರೈಮ್ ಮಿನಿಸ್ಟರ್ ಆಗಿ ಏನಿದ್ದಾರೆ ಅವರ ವ್ಯಕ್ತಿತ್ವವನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹಾಗೆ ಆಂತರಿಕ ಮಟ್ಟದಲ್ಲಿ ಅವರು ಯಾವ ರೀತಿ ಜನರನ್ನು ಇನ್ ಅ ಗುಡ್ ವೇ ನಮ್ಮ ದೇಶದ ಸಲುವಾಗಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ಇನ್ಸ್ಪೈರ್ ಮಾಡ್ತಾ ಇದ್ದಾರೆ, ಆ ವ್ಯಕ್ತಿತ್ವವನ್ನು ನಾನು ಅಡ್ಮೈರ್ ಮಾಡ್ತೀನಿ, ವ್ಯಕ್ತಿಯನ್ನು ಅಲ್ಲ. ನರೇಂದ್ರ ಮೋದಿ ಆ್ಯಸ್ ಅ ಪ್ರೈಮ್ ಮಿನಿಸ್ಟರ್, ನರೇಂದ್ರ ಮೋದಿ ಆ್ಯಸ್ ಅ ಪರ್ಸ್ನಾಲಿಟಿ ನಮ್ಮ ದೇಶಕ್ಕೆ ಬಹಳಷ್ಟು ಬೇಕಾಗಿದೆ. ಯಾವ ವ್ಯಕ್ತಿಯನ್ನು ನಾವು ಅಡ್ಮೈರ್ ಮಾಡ್ತೀವಿ, ಸಪೋಸ್ ಆ ವ್ಯಕ್ತಿ ಅದು ಅಲ್ಲವೇ ಅಲ್ಲ ಅಂತ ಗೊತ್ತಾಯಿತು ತಿಳ್ಕೊಳ್ಳಿ, ಅದನ್ನು ಸಹಿಸಿಕೊಳ್ಳುವಂತಹ ತಾಕತ್ತು ಕೂಡ ಇರಬೇಕು. ಒಬ್ಬ ವ್ಯಕ್ತಿಯನ್ನು, ಒಂದು ವ್ಯಕ್ತಿತ್ವವನ್ನು ನಾವು ಯಾವಾಗ ಅಡ್ಮೈರ್ ಮಾಡ್ತೀವಿ ಅಂತಂದರೆ, ಆ ವ್ಯಕ್ತಿತ್ವದಲ್ಲಿ ನಮಗೆ ನಮ್ಮ ಕೆಲವೊಂದಷ್ಟು ಛಾಯೆ ಅನ್ನುವಂಥದ್ದು ಕಾಣಿಸುತ್ತೆ. ಹಾಗೆ ಆ ವ್ಯಕ್ತಿ ಕೂಡ ಮನುಷ್ಯ, ಅವನ ಪವರ್ ಕೂಡ ಲಿಮಿಟೆಡ್ ಅನ್ನುವಂಥದ್ದು ಗೊತ್ತಿಲ್ಲದೆ
ಅವರ ಪ್ರಯತ್ನಗಳನ್ನು ಪಕ್ಕಕ್ಕೆ ಒತ್ತಿಟ್ಟು ಇದಾಗಿಲ್ಲ, ಅದಾಗಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವ್ರ ಪಕ್ಷ ಸರಿ ಇಲ್ಲ, ಆ ಪಕ್ಷದಲ್ಲಿರೋ ಈ ಲೀಡರ್ ಸರಿ ಇಲ್ಲ, ಈ ಲೀಡರ್ ಸರಿ ಇಲ್ದೋದ್ರು ಇವ್ರನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ ಈ ವ್ಯಕ್ತಿನೂ ಸರಿ ಇಲ್ಲ, ಈ ರೀತಿ ಜಡ್ಜ್ಮೆಂಟನ್ನು ಪಾಸ್ ಮಾಡೋದಿದೆ ಅಲ್ವಾ, ಅದೂ ಕೂಡ ಭಾರತದಿಂದ ಎಷ್ಟೋ ದೂರದಲ್ಲಿ ಕೂತ್ಕೊಂಡು. ಇದಕ್ಕೆ ಏನು ಹೇಳಬೇಕು? ಸೊ ಅವರೊಂದು ಪ್ರಶ್ನೆ ಕೇಳಿದ್ರು ಇದರಲ್ಲಿ, ಏನಪ್ಪ ಅಂತಂದರೆ, ಯಾವ ಪ್ರೈಮ್ ಮಿನಿಸ್ಟರ್ ತನ್ನ ದೇಶವಾಸಿಗಳ ಸಲುವಾಗಿ ಒಳ್ಳೆಯದನ್ನು ಬಯಸ್ತಾ ಇರ್ತಾರೆ ಅಂಥವರು ಈ ರೀತಿ ಒಳ್ಳೆ ಕೆಲಸ ನಡಿಬೇಕಿದ್ರೆ, ಒಂದು ಡೆಲ್ಲಿಯಲ್ಲಿ ಹೇಳಿದೆ ಅಲ್ಲ, ಆ ಡೆಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಇದೆ, ಅದರ ಸರ್ಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ, ಪೊಲಿಟಿಕಲ್ ರಿವೆಂಜ್ ತೊಗೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ LGಯನ್ನು ಅಪಾಯಿಂಟ್ ಮಾಡಿ ಅಲ್ಲಿ ಡೆವಲಪ್ಮೆಂಟ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾರೆ ಅಂತಂದರೆ ಅವ್ರು ಯಾವ ರೀತಿ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಬೇಕು, ಅವರಿಗೆ ಒಳ್ಳೆ ಉದ್ದೇಶ ಇದೆ ಅಂತ ಹೇಗೆ ನಂಬೋಕೆ ಸಾಧ್ಯ ಅಂತ ಹೇಳಿದ್ರಲ್ವಾ. ಐ ಆಲ್ಸೋ ಹ್ಯಾವ್ ಒನ್ ಕ್ವೆಶ್ಚನ್. ದೇಶದಲ್ಲಿ ಇರದ್ದೇ, ದೇಶದ ಗ್ರೌಂಡನ್ನು ಅರ್ಥ ಮಾಡಿಕೊಳ್ಳದೆ, ಇಲ್ಲಿರುವಂತಹ ಜನರ ನರನಾಡಿಯನ್ನು ಅರ್ಥ ಮಾಡಿಕೊಳ್ಳದೆ, ಇಲ್ಲಿ ಬದುಕದ್ದೇ, ಇಲ್ಲಿನ ಅನ್ನ ನೀರು ಇದ್ಯಾವುದನ್ನು ಸೇವಿಸದ್ದೇ, ಎಲ್ಲೋ ಕುಳಿತು ದೇಶದ ಬಗ್ಗೆ ನನಗೆ ಕಾಳಜಿ ಇದೆ ಅಂತ ಹೇಳೋದಕ್ಕೆ ನಿಮ್ಮ ಮನಸ್ಸಾಕ್ಷಿ ಹೇಗೆ ಒಪ್ಪುತ್ತೆ? ನಿಮ್ಮನ್ನು ಇಂಡಿಯನ್ ಯೂಟ್ಯೂಬರ್ ಅಂತ ಒಪ್ಪಿಕೊಳ್ಳೋಕ್ಕೆ ಸಾಧ್ಯನಾ? ಕ್ವೆಶ್ಚನನ್ನು ನಾನು ಅವರಿಗೆ ಕನ್ನಡದಲ್ಲಿ ಕೇಳಿದ ತಕ್ಷಣ ಅವ್ರು ಆನ್ಸರ್ ಮಾಡ್ತಾರೆ ಅಂತಲ್ಲ, ಬಟ್ ದಿಸ್ ಕ್ವೆಶ್ಚನ್ ಈಸ್ ಟು ಯು. ಅಂಥ ಕಾಂಟೆಂಟ್ಗಳನ್ನು, ಅಂಥವರನ್ನು ಎಜುಕೇಷನ್ ಅಂತ ತಿಳ್ಕೊಂಡು ಯಾವಾಗ ಬ್ರೈನ್ ವಾಶ್ ಆಗ್ತಾ ಇರತ್ತಲ್ವ, ನಮಗೆ ಎರಡೂ ಪರ್ಸ್ಪೆಕ್ಟಿವ್ ಬೇಕು. ಒಬ್ಬರನ್ನ ಏನು ತಿಳ್ಕೊಳ್ತೀವಿ ಅದೇ ಸತ್ಯ ಅಂತ ಹೋಗೋದಲ್ಲ, ಆ ವ್ಯಕ್ತಿಗೆ ಇನ್ನೊಂದು ಮುಖ ಏನಿರಬಹುದು ಅನ್ನೋದನ್ನು ಕೂಡ ತಲೆಯಲ್ಲಿ ಆಲೋಚನೆ ಇಟ್ಕೋಬೇಕು. ಆದರೆ ಒಂದು ಮನೆಯ ವಿಚಾರ ಮನೆಯಲ್ಲಿ ಡಿಸ್ಕಸ್ ಆಗಬೇಕೇ ವಿನಃ ಊರ ಬೀದಿಯಲ್ಲಿ ಅಲ್ಲ. ಊರ ಬೀದಿಯಲ್ಲಿ ಹೋಗಿ ನೀವು ಡಿಸ್ಕಸ್ ಮಾಡ್ತೀರಾ ಅಂತಂದರೆ ನೀವು ಮನೆಯವರೇ ಅಲ್ಲ. ಸಿಂಪಲ್. ಟೇಕ್ ಕೇರ್.